ಹೇಳಿದೆ ತಂದಿ. ಐ ಸ್ವೇರ್ ಇದು ಲಾಸ್ಟ್ ಒನ್. ಓಕೆ, ಆಕ್ಚುಲಿ ಅವಾಗ ಒಂದಿಷ್ಟು ಹೊಸ ಥಾಟ್ ಬರ್ತಿರ್ತಾವ. ಓಕೆ, ನನ್ಗೆ ಸೊ ಹೆಂಗಂದ್ರೆ ಇಷ್ಟು ದಿನ ಮಸಾಲೆ ಡಬ್ಬಿ, ಪ್ಲಾಸ್ಟಿಕ್ ಮಸಾಲೆ ಡಬ್ಬಿ ಯೂಸ್ ಮಾಡ್ತಿದ್ದೆ. ಬಟ್ ಈಗ ಸಡನ್ಲಿ ನಾವು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು, ನಾನು ಸ್ಟೀಲಿನ ತರಿಸ್ಬೇಕಂತ ಹೇಳಿ ಸ್ಟೀಲಿನ ಮಸಾಲೆ ಡಬ್ಬಿ ತರಿಸಿದ್ದೆ. ಲುಕ್ ಹೌ ಕ್ಯೂಟ್, ಭಾಳ ಚಲೋ ಬಂದದ. ನಾನು ಅರೌಂಡ್ 300 rupees ಏನೋ ಪೇ ಮಾಡೀನಿ ಇದಕ್ಕೆ. ಹೌ ಇಟ್ ಲುಕ್ಸ್, ಎಷ್ಟು ಚಂದದಲ್ಲ. ಆಕ್ಚುಲಿ ಭಾಳ ಕ್ಲಾಸಿಯಾಗಿ ಅನಿಸ್ತದ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಅಂತ ಹೇಳಿ ಈ ತರಿಸೀನಿ. ಇದ್ರೊಳಗೆ ಅರೌಂಡ್ 7 ಕಂಪಾರ್ಟ್ಮೆಂಟ್ಸ್ ವಿತ್ ಸ್ಪೂನ್ ಬಂದದ. ಈ ತರ ಟ್ರಾನ್ಸ್ಪರೆಂಟ್ ಕ್ಯಾಪ್ ಇರೋದ್ರಿಂದ ಒಳಗಡೆ ಏನ್ ಮಸಾಲೆ ಅದ ಅಂತ ನಮ್ಗೆ ಈಸಿಲಿ ಕಾಣ್ತೈತಿ. ಸೊ ದಿಸ್ ಇಸ್ ಮೈ ಫಸ್ಟ್ ಪರ್ಚೇಸ್. ಸೆಕೆಂಡ್ ಒನ್ ಕೂಡ ಹಂಗ ಒಂದು ಸೇಮ್. ಇದು ನಾವ್ ಹೆಂಗ್ ಚಿಲ್ಲಿ ಫ್ಲೇಕ್ಸ್ ಆರೆಗ್ಯಾನೋ ಸ್ಟೋರ್ ಹೆಂಗ್ ಮಾಡ್ತೀವಿ ಆ ರೀತಿ ಬಾಟಲ್ಸ್ ತರೋ ಬದಲಿ ಪರ್ಮನೆಂಟ್ ಆಗಿನ ಬಾಟಲ್ಸ್ ತರೋಣ. ಅದ್ರೊಳಗೆ ನಾ ಸಾಲ್ಟ್ ಬೇರೆ ಯಾವ್ದಾದ್ರು ಮಸಾಲೆ ಸ್ಟೋರ್ ಮಾಡಬಹುದು ಅಂತ ಹೇಳಿ ಈ ತರ ಸ್ಟೋರೇಜ್ ಬಾಕ್ಸಸ್ ತರಿಸಿನಿ. ಭಾಳ ಚಂದ ಪ್ಯಾಕೇಜ್ ಆಗಿ ಬಂದಾವ ಇವ. ಬಿಕಾಸ್ ಇವು ಗ್ಲಾಸ್ ಇರೋದ್ರಿಂದ ಫೋಮ್ ಶೀಟ್ ಒಳಗೆ ಪ್ಯಾಕೇಜ್ ಮಾಡಿ ಕಳ್ಸಾರ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ತರ 4 sets ಅದಾವ. ಸೊ ನಾವು ರೀಸೆಂಟ್ ಆಗಿ ಹೊಸ ಫ್ರಿಡ್ಜ್ ತಗೊಂಡ್ ಬಂದಿದ್ವಿ. ಅದಕ್ಕೋಸ್ಕರ ಒಂದು ಕವರ್ ಬೇಕಂತ ಹೇಳಿ ಮಿಶೋದಿಂದ ಒಂದು ಕವರ್ ನೋಡಿಟ್ಟಿದ್ದೆ, ಅದ ಆರ್ಡರ್ ಹಾಕಿದ್ದೆ. ನೀವು ಇದ್ರ ಪ್ರೈಸ್ ಗೆಸ್ ಮಾಡಿಲ್ಲ ಅಂದ್ರೆ ಇದು ಜಸ್ಟ್ ನನ್ಗೆ 75 or 86 rupees ಕಾಸ್ಟ್ ಆಗೈತಿ ಫ್ರಿಡ್ಜ್ ಕವರ್. ಈಗ ಓಪನ್ ಮಾಡತ್ತೇನಿದೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಕ್ಯೂಟ್ ಅದ ಡಿಸೈನ್ ಎಲ್ಲ ಅಂಡ್ ಕ್ವಾಲಿಟಿನೂ ಚಲೋ ಅದ. ಎರಡು ಯೂಸ್ಫುಲ್ ಅನ್ನಿಸ್ಲಿಲ್ಲ ಅಂದ್ರೂ ಇದಂತೂ ನಿಮಗೆ ಭಾಳ ಯೂಸ್ಫುಲ್ ಅನ್ನಿಸ್ತೈತಿ. ಏನಪ್ಪಾ ಅಂದ್ರೆ ಫ್ರಿಜ್ ಒಳಗೆ ನಾವು ಕಾಯಿಪಲ್ಲೆ ಇಡ್ಬೇಕಂದ್ರೆ ಆ ಡಬ್ಬಿ ಈ ಡಬ್ಬಿ ಅನ್ನೋದ್ರೊಳಗನ ಫ್ರಿಜ್ ತುಂಬಿ ಹೋಗ್ತದ. ಸೊ ಹಾಗಾಗಿ ನಾನು ಈ ತರ ಐ ಥಿಂಕ್ ಇವು ಜೂಟ್ ಬ್ಯಾಗ್ಸ್ ಅಂತಾನೆ ಹೇಳ್ಬಹುದು. ಸೆಣಬಿಂದ ಬ್ಯಾಗ್ಸ್ ಇವ ಕಾಯಿಪಲ್ಲೆ ಸ್ಟೋರ್ ಮಾಡಕ. ಅಂಡ್ ಇವೆಲ್ಲ ರಿಯೂಸಬಲ್ ಕೂಡ. ಇದನ್ನ ಆರಾಮ್ಸೆ ನೀವು ರಿಯೂಸ್ ಕೂಡ. ನಂಗೆ ಅರೌಂಡ್ 150 rupees ಏನೋ 8 set of 8 ಏನೋ ಬ್ಯಾಗ್ಸ್ ಬಂದಾವ ಇವ. ಓ ಓಕೆ, ಆಕ್ಚುಲಿ ಇಷ್ಟು ದೊಡ್ಡ ಅದಾವ ಇವ. ನಾ ಅನ್ಕೊಂಡಿದ್ದಿಲ್ಲ ಇಷ್ಟು ದೊಡ್ಡ ಬರ್ತಾವ ಅಂತ ಹೇಳಿ. ಓಕೆ, ಇದು ಆಕ್ಚುಲಿ ಸೆಟ್ ಆಫ್ 5 ಅದಾವ. ಇಷ್ಟು ದೊಡ್ಡ ಅದಾವ. ವೆರಿ ಗುಡ್ ಕ್ವಾಲಿಟಿ. ಇಲ್ಲಿ ಸ್ವಲ್ಪ ಶ್ಯೂರ್ ಇರೋದ್ರಿಂದ ನೀವು ಕಾಯಿಪಲ್ಲೆ ಏನಿಟ್ಟಿರಂತ ನೋಡಬಹುದು. ನಾನು ಭಾಳ ಸಣ್ಣ ಬರ್ತಾವ ಅನ್ಕೊಂಡಿದ್ದೆ. ವೆರಿ ಡಿಸೆಂಟ್ ಸೈಜ್ ಒಳಗೆ ಬಂದಾವ ಇವ. ವೆರಿ ಗುಡ್ ಅಂತಾನೆ ಹೇಳಬಹುದು. ಲಾಸ್ಟ್ ಒನ್ ಒಂದು ಸ್ಟ್ಯಾಂಡ್. ಇದು ನಾನು ಫ್ರಿಡ್ಜ್ ಮೇಲೆ ಇರಾಕ ತರ್ಸೀನಿ. ಸೊ ಈ ತರ ಸ್ಟ್ಯಾಂಡ್ ಆಯ್ತು. ಅಂಡ್ ದಟ್ಸ್ ಇಟ್. ಐ ಹೋಪ್ ದಿಸ್ ಇಸ್ ದ ಲಾಸ್ಟ್ ಕಿಚನ್ ಫೈನ್ಸ್ ಹಾಲ್ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.